ಡಿ ದೇವರಾಜ ಅರಸು ಅವರ 110ನೇ ಜನ್ಮದಿನಾಚರಣೆ ಸಿರುಗುಪ್ಪ ನಗರದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಡಿ ದೇವರಾಜು ಅರಸು ಅವರ 110ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಹಿಂದುಳಿದ ವರ್ಗಗಳ ನೇತಾರ, ಸಾಮಾಜಿಕ ನ್ಯಾಯದ ಹರಿಕಾರ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಅರಸು ಅವರು ಹಾಕಿಕೊಟ್ಟ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಹೋಗಬೇಕು ಎಂದು ತಿಳಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕೆ. ಮಲ್ಲಿಕಾರ್ಜುನ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತನಾಡಿ, 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನಾಗಿ ನಾಮಕರಣ ಮಾಡಿದ ಕೀರ್ತಿ ದೇವರಾಜು ಅರಸು ಅವರಿಗೆ ಸಲ್ಲುತ್ತದೆ. ಅಂದು ಮಾಡಿದ ದೃಢ ನಿರ್ಧಾರವಾಗಿ ಭೂರಹಿತ ಬಡವರ್ಗದವರು ಜಮೀನು ಹೊಂದಲು ಸಾಧ್ಯವಾಯಿತು. ರಾಜ್ಯದಲ್ಲಿ 10,000ಕ್ಕೂ ಅಧಿಕ 1 ಲಕ್ಷ ವಿದ್ಯಾರ್ಥಿಗಳು ವಸತಿ ನಿಲಯಗಳಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 13 ವಿದ್ಯಾರ್ಥಿ ನಿಲಯಗಳಿದ್ದು, ಅದರಲ್ಲಿ 10 ನಿಲಯಗಳು ಸ್ವಂತ ಕಟ್ಟಡದಲ್ಲಿ ಹಾಗೂ 3 ಬಾಡಿಗೆ ಕಟ್ಟಡದಲ್ಲಿವೆ. ತಾಲೂಕಿಗೆ ದೇವರಾಜು ಅರಸು ಭವನದ ಕಟ್ಟಡ ಹಾಗೂ ಇಂಜಿನಿಯರಿಂಗ್ ಕಾಲೇಜು ಅವಶ್ಯವಿದ್ದು, ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಇಲ್ಲಿನ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದರು. ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ತಾಲೂಕಾಧ್ಯಕ್ಷ ಬಿ.ಎಂ. ಸತೀಶ್ ಅವರು ಮಾತನಾಡಿ, ಈ ಹಿಂದೆ ಕೇವಲ 3% ಜನರು 97% ಜನಾಂಗದ ಹಿಂದುಳಿದ ಸಮಾಜವನ್ನು ಆಳುವಂತಹ ಸಂದರ್ಭ ಅಂದಿನ ಕಾಲದಲ್ಲಿತ್ತು. ಅರಸು ಅವರು ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಬಡವರ ಪಾಲಿಗೆ ಆಶಾಕಿರಣರಾಗಿದ್ದಾರೆ ಎಂದರು. ತೆಕ್ಕಲಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ದೊಡ್ಡಬಸಪ್ಪ ಅವರು ತಮ್ಮ ವಿಶೇಷ ಉಪನ್ಯಾಸವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳನ್ನು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಲಾಯಿತು. ವೈಶ್ಯ, ಶೂದ್ರ ಈ 4 ವರ್ಣಗಳ ಆಧಾರದ ಮೇಲೆ ಅಂದಿನ ಪರಿಸ್ಥಿತಿ ಜನಜೀವನ ನಡೆಸ್ತಕ್ಕಂಥ ವ್ಯವಸ್ಥೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈಗೇನು ನಾವು ಇವತ್ತು ದೇವರಾಜ ಅರಸನ ಯಾಕೆ ನಾವು ನೆನೆಸಬೇಕಾಗ್ತದಂದ್ರೆ, ನಾವು ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ 97% ಜನಸಂಖ್ಯೆ ಇರ್ತಕ್ಕಂಥದ್ದು ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು, SC/ST ಸಮಾಜದವರು. ಕೇವಲ 3% ಇರ್ತಕ್ಕಂಥ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರೇ ನಮ್ಮ ಇತಿಹಾಸವನ್ನು, ಭಾರತ ದೇಶದ ಇತಿಹಾಸ ನೋಡಿದಾಗ ಇಡೀ ದೇಶವನ್ನು ಆಳ್ತಕ್ಕಂಥ ರಾಜರಾಗಿರ್ಬೋದು, ಅದಕ್ಕೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಮುಂಚೂಣಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ 97% ಇರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡದೇನೆ ನಮ್ಮನ್ನ ಅದಿಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ನಾವು ಇತಿಹಾಸ ಓದ್ತಾ ಗೊತ್ತಾಗ್ತದೆ. ಇವಾಗ ಆಟ್ಲ್ ಅಂದಾಗ ನನಗೆ ಬಹಳ ಎಷ್ಟು ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಆಟ್ಲಿದೆ, ಇಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಇನ್ನೂ 2 ಪೋಸ್ಟ್ ಮೆಟ್ರಿಕ್ ಅಂದ್ರೆ ಮೆಟ್ರಿಕ್ ನಂತರ ಬಾಲಕ ಬಾಲಕಿಯರ ನಿಲಯಗಳು ಬೇಕಾಗಿದೆ. ಸಿಕ್ಕಾಪಟ್ಟಿ ವಿದ್ಯಾರ್ಥಿಗಳು ನಮ್ಮ ಕಚೇರಿ ಮುಂದೆ ನಿಂತಾಗ ನನಗೆ ಆ ಸಂದರ್ಭದಲ್ಲಿ ನನ್ನ ತಂದೆಯ ನೆನಪಾಗ್ತದೆ. ನನ್ನ ತಂದೆ ಸಹ ಇದೇ ತರ ನಿಂತ್ಕೊಂಡು ಹಣ ಮಾಡಿಸ್ಕೊಡು ಅಂತಕ್ಕಂಥ ಅದು ನೆನಪು ಮಾಡ್ಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಈ ಗೆಸ್ಟ್ ಹುಡುಗರಂತೆ ಸುಮಾರು 135 ವಿದ್ಯಾರ್ಥಿನಿಯರನ್ನ ಗೆಸ್ಟ್ ಆಗಿ ಉಚಿತವಾಗಿ ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ನಮಗೆ ಅರಸು ಭವನ, ಹೆಚ್ಚುವರಿ 2 ಹಾಸ್ಟೆಲ್, 1 ಇಂಜಿನಿಯರ್ ಕಾಲೇಜು, ಹಾಗೆ ಈ ಲೈಬ್ರರಿ ವ್ಯವಸ್ಥೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿಕೊಡ್ಬೇಕಂತ ತುಂಬ ಹೃದಯದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಹಾಗೆ ಈ ರೀತಿಯಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವಂತ ವಿವೇಚನೆ ಇಟ್ಟುಕೊಂಡಿರ್ತಕ್ಕಂಥ, ವೈಜ್ಞಾನಿಕ ಮುಂದಾಲೋಚನೆ ಇಟ್ಟುಕೊಂಡಿರ್ತಕ್ಕಂಥ ದೇವರಾಜ ಅರಸರವರನ್ನ ನಾವು ಎಷ್ಟು ಜನ್ಮ ಹೊತ್ತು ಬಂದ್ರು ನೆನಪಿದ್ರೆ ನೆನಪು ಮಾಡ್ಕೊಂಡು ಸಾಲದು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಕಾರಣೀಭೂತರು ದೇವರಾಜ ಅರಸರವರೇ. ಅವರೇ ಸ್ಥಾಪಿಸಿದ ನಿಲಯದಲ್ಲಿ ಓದಿದ್ದೀನಿ. PUC ಇಂದ PG ವರೆಗೆ ಅವರೇ ಸ್ಥಾಪಿಸಿದ ನಿಲಯದಲ್ಲಿ ಓದಿ ಈ ಮಟ್ಟಕ್ಕೆ ಅದೇ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಮಾತಾಡ್ತೇನೆ. ಇದೇ ವೇಳೆ ನಗರಸಭೆ ಅಧ್ಯಕ್ಷೆ ಬಿ. ರೇಣುಕಮ್ಮ, ಉಪಾಧ್ಯಕ್ಷೆ ಯಶೋಧಾಮೂರ್ತಿ, ಸದಸ್ಯರಾದ ಎಚ್. ಗಣೇಶ್, ಮೀರಾ ಹುಸೇನ್, ತಾಲೂಕು ಪಂಚಾಯಿತಿ ಇಒ ಪವನ್ ಕುಮಾರ್, ಎಸ್. ದಂಡಪ್ಪನವರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎಂ. ಸಿದ್ದಯ್ಯ, ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕೋಬ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿ. ಹುಚ್ಚೇರಪ್ಪ, ಕಾರ್ಯದರ್ಶಿ ಚಂದ್ರಕಾಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್. ಕರಿಬಸಪ್ಪ, ವಿವಿಧ ಸಮಾಜದ ಪದಾಧಿಕಾರಿಗಳು, ಮುಖಂಡರು, ಬಾಲಸುಬ್ಬಯ್ಯ, ದಮ್ಮೂರು ಸೋಮಪ್ಪ, ಹನುಮಂತಪ್ಪ, ಗಾಳೆಪ್ಪ, ಮೌನೇಶ್ ಆಚಾರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.